ವಿಠಲ್ ದೋಂಡಿಬಾ. ಸನ್ಮಾನ್ಯ ಅಧ್ಯಕ್ಷರೇ, ವಿಜಯಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಶ್ರೀ ರೇವಣಸಿದ್ದೇಶ್ವರ ನೀರಾವರಿ ಯೋಜನೆ ಅಥವಾ ಇಂಡಿ ತಾಲೂಕಿನ ಭಾಗವಾಗಿರುವ ಮತ್ತು ಬರಗಾಲ ಪೀಡಿತ ಪ್ರದೇಶವಾದಂಥ ಚಡ್ಚಾಡ್ ತಾಲೂಕಿನ ಎಲ್ಲ ಹಳ್ಳಿಗಳಿಗೋಸ್ಕರ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಸ್ಟ್ರೈಕ್ ನಡೆದಿದೆ. ಅದು ಸರ್ಕಾರದ ಗಮನಕ್ಕೆ ತರಲಾಕ, ನೀರಾವರಿ ಸಚಿವರ ಗಮನಕ್ಕೆ ತರಲಾಕ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದೇ ನಿಮ್ಗೆ ಉತ್ತರ ಕೊಟ್ಟಿದಾರಲ್ಲ, ಉತ್ತರ ಕೊಟ್ಟಿದ್ದಾರೆ. ಅದು ಕೇಳಿ, ಕ್ಲಾರಿಫಿಕೇಶನ್ ಕೇಳಿ ಸರ್. ತಪ್ಪು ಉತ್ತರ ಕೊಟ್ಟಿದ್ದಾರೆ. ಅವರು ಚಡ್ಚಾಣ ಏತ್ ನೀರಾವರಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಓಕೆ, ಚಡ್ಚಾಣ ಏತ್ ನೀರಾವರಿ ಇನ್ನ ಅದು ನಿರ್ಮಾಣವಾಗಿದೆ, ಚಾಲ್ತಿಯಲ್ಲಿದೆ ಅಂತ ಹೇಳ್ತಾರೆ. ಆದರೆ ನಾನು ಪ್ರಶ್ನೆ ಕೇಳಿದ್ದು ಶ್ರೀ ರೇವಣಸಿದ್ದೇಶ್ವರ ಏತ್ ನೀರಾವರಿ. ಓಕೆ, ಇದರ ಬಗ್ಗೆ ಈಗಾಗಲೇ ಇದು ತಿಡುಗುಂದಿ ಶಾಖಾ ಕಾಲುವೆ 3ನೇ ಹಂತದ ಯೋಜನೆ. ಇದರಲ್ಲಿ ತುಬ್ಚಿ, ಬಬಲೇಶ್ವರ್ ಮತ್ತು ಚಡ್ಚಾಣ ಏತ್ ನೀರಾವರಿ ನಮ್ಮ ಚಡ್ಚಾಣ ತಾಲೂಕಿನಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ. ಆದರೆ ಈ ಏನು ರೇವಣಸಿದ್ದೇಶ್ವರ ಏತ್ ನೀರಾವರಿ ಫೇಸ್ 1, ಫೇಸ್ 2 ಎರಡು ಮಾಡಿದ್ದಾರೆ. ಎರಡರಲ್ಲಿ ಫೇಸ್ 1 ಇವತ್ತು 3 ಹಂತ ಮಾಡಿದ್ದಾರೆ. 3 ಹಂತದಲ್ಲಿ ಇವತ್ತು ಕಾಮಗಾರಿ ಚಾಲೂ ಆಗಿದೆ. ಅದು ಇಂಡಿ ಮತಕ್ಷೇತ್ರಕ್ಕೆ ಮಾತ್ರ ಆಗುತ್ತೆ ಸರ್. 59,000 ಎಕರೆ ಇಂಡಿ ಮತಕ್ಷೇತ್ರ, 16,100 ಸುಮಾರು ನಮ್ಮ ಕ್ಷೇತ್ರದಲ್ಲಿ ನಾಗಠಾಣ ಮತಕ್ಷೇತ್ರದ ಚಡ್ಚಾಣ ಹೋಬಳಿಯಲ್ಲಿ ಆಗುತ್ತೆ. ಆದರೆ ನನ್ನ ಉದ್ದೇಶ ಏನಪ್ಪ ಅಂದ್ರೆ, ಈಗ ಸದ್ಯ 3.245 TMC ನೀರನ್ನು ಏನು ಈ ರೇವಣಸಿದ್ದೇಶ್ವರ ನೀರಾವರಿ ಕೊಟ್ಟಿದ್ದಾರೆ. ಈಗ ಶೇವಿಂಗ್ಸ್ ವಾಟರ್ ಅಂತ ಹೇಳಿ ನಮಗೆ 2.5 TMC ನೀರನ್ನು ಕೊಟ್ಟಿದ್ದಾರೆ. ಆ 2.5 TMC ನೀರನ್ನು ಈ ಯೋಜನೆ ಹೇಗದಪ್ಪ ಅಂದ್ರೆ ಪೈಪ್ಲೈನ್ ಮುಖಾಂತರ ನಮ್ಮ ತಾಲೂಕಿಗೆ ಬರ್ತದೆ ಸರ್. ಪೈಪ್ಲೈನ್ ಮುಖಾಂತರ ಬರೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಒಂದ್ ಸೆಕೆಂಡ್ ಕಂಟಕ್ದೊಂಡವ್ರೆ, ನಿಮ್ಮ ಕಳಕಳಿ ಅರ್ಥ ಮಾಡ್ಕೋತೀನಿ. ಶ್ರೀ ರೇವಣಸಿದ್ದೇಶ್ವರ ಏತ್ ನೀರಾವರಿ ಯೋಜನೆಯಡಿ ನಿಮ್ಮ ಭಾಗವಾಗಿರ್ತಕ್ಕಂಥದ್ರ ಬಗ್ಗೆ ಸುಮಾರು 28,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸೋದಕ್ಕೆ ಯೋಜಿಸಲಾಗಿದೆ ಸರ್. ನಮ್ಮ ಭಾಗದಲ್ಲಿ ಅಲ್ಲ, ತಪ್ಪು ಕಲ್ಪನೆ ಅಲ್ಲ. ನಿಮ್ಮ ಇಂಡಿ ತಾಲೂಕಿನಲ್ಲಿ, ಇಂಡಿ ತಾಲೂಕಿಗೆ ಮಾತ್ರ ಹೋಗುತ್ತೆ, ಇಂಡಿ ಮತಕ್ಷೇತ್ರಕ್ಕೆ ಮಾತ್ರ ಹೋಗುತ್ತೆ ಸರ್. ನೀವು ಕೇಳ್ತಕ್ಕಂಥದ್ದು ಬಹಳ ತಾಂತ್ರಿಕವಾಗಿದ್ದಿದೆ. ಹೌದು, ನಿಮ್ಮ ಪ್ರಶ್ನೆಗೆ, ನಿಮ್ಮ ಆತಂಕಗಳಿಗೆ ಉತ್ತರಿಸೋದು ಸಾಧ್ಯ ಆಗೋದಿಲ್ಲ. ಆದ್ರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಾಗನ ಈ ವಿಷಯವನ್ನು ತಗೊಳ್ಳಿರಂತ ಇದನ್ನ ನಾಳೆ ಮುಂದೂಡೋಣ. ಓಕೆ.